ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳಿ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೆಟ್ಟವನು ದುರ್ಯೋಧನ. ನೀನು ಈ ಪ್ರಪಂಚಕ್ಕೆ ಏನೇ ಮಾಡಿದ್ರು ನಿನಗೆ ಕೆಟ್ಟವನು ಅನ್ನೋದೇ ಬಿಡೋದಿಲ್ಲ. ಅದಕ್ಕೆ ಪಾಪ ಪುಣ್ಯದ ಲೆಕ್ಕ ಪುಸ್ತಕದಲ್ಲಿ. ಕಾಮ ಕ್ರೋಧ ಮೋಹ ಮದ ಮತ್ತರ ಈ 6 ಸದ್ಗುಣಗಳೇ ನನ್ನ ಮಸ್ತಕದಲ್ಲಿ. ಭಂಡಾರಿ, ಲೇ ಭಂಡಾರಿ, ಬಂದನ್ರಿ ಅಪ್ಪ ದಣ್ಯರ, ಯಾಕೆ ಕರೆದ್ರಿ ನನ್ನ? ಏನಿಲ್ಲ ಭಂಡಾರಿ, ನನ್ನ ಆತ್ಮೀಯ ಗೆಳೆಯನಾದ ವಿರಾಜು ಇನ್ನೂ ಬರಲೇ ಇಲ್ಲ. ಯಾಕೋ ತುಂಬಾ ಲೇಟ್ ಆಯ್ತು. ಹೌದು, ಅವ ಲೇಟ್ ಆಗಿ ಬರ್ತಾನೆ. ಯಾಕಂದ್ರ ಸುಮ್ಮನೆ ನೀರು ಕುಡ್ಸಕ್ ತಯಾರಾಗಿಲ್ಲ. ನೆನಸುದ್ರೊಳಗ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆದಂಗ ಬಂದ ಬಿಟ್ರಿ ನೋಡ್ರಿ ಅಲ್ಲೇ ವಿರಾಜಪ್ಪನಾರ.
ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಧನ್ರಾಜ್ ಎಲ್ಲವೂ ಕ್ಷಮೆ ತಾನೇ. ಸ್ವಾಗತ ಸುಸ್ವಾಗತ. ಈ ಬಡವನ ಅರಮನೆಗೆ ವಿರಾಜ್ ಅವರ ಆಗಮನ. ಹಾ, ಎಲ್ಲವೂ ಕ್ಷೇಮ. ಹಾ ವಿರಾಜ್, ಈತ ಭಂಡಾರಿ ಅಂತ ಲೆಕ್ಕದಲ್ಲಂತರೂ 1 ಮಣಿ ಮುರಿ ಅಂದ್ರೆ 20 ಮಣಿ ಮುರಿ ಅಂತ ಸೂಳೆ ಮಗ ಅಂದ್ರೆ ಜೀವನ. ಭಂಡಾರಿ ನಮಸ್ಕಾರ ರೀ ಅಪ್ಪ ಧನ್ಯಾರ, ನಮಸ್ಕಾರ ರೀ. ನಮಸ್ಕಾರ ಭಂಡಾರಿ, ನಮಸ್ಕಾರ. ಧನ್ರಾಜನ ಮನೆಗೆ ಬಾ ಎಂದು ಹೇಳಿದ ವಿಷಯ ಏನಿಲ್ಲ ವಿರಾಜ್, ನಿನ್ನನ್ನು ನೋಡಿ ತುಂಬಾ ದಿನಗಳಾಗಿತ್ತಲ್ಲ, ಹಾಗಾಗಿ ಬರಲಿಕ್ಕೆ ಹೇಳಿದೆ ಅಷ್ಟೇ. ಅಣ್ಣ ಅಣ್ಣ, ಯಾಕೆ ತಂಗಿ? ಕಣ್ಣಲ್ಲಿ ಕೋಪ, ದೇಹದಲ್ಲಿ ತಾಪ. ಅವನು ಯಾವನು ವಿಶ್ವಕಂಠ ವ್ಯಕ್ತಿ ಅಂತೆ ನನ್ನ ದಾರಿಯಲ್ಲಿ ಚುಡಾಯಿಸಿ ಅವಮಾನ ಮಾಡ್ಬಿಟ್ಟೆ. ಅವಮಾನ ಮಾಡ್ದ. ಏನು? ಈ ಧನರಾಜನ ತಂಗಿ ಧನಲಕ್ಷ್ಮಿಯನ್ನು ಅವಮಾನಗೊಳಿಸಿದನ ಬೋಳಿಯ ಮಗ. ಲೇ ವಿಶ್ವಕಂಠ, ಅದು ಈ ಧನರಾಜನ ತಂಗಿ ಎಂದು ಗೊತ್ತಿತ್ತು ಕೂಡ ಅವಮಾನಗೊಳಿಸಿದ್ಯಾ ಬೋಳಿಯ ಮಗನೇ. ಧನ್ರಾಜ್ ಅವನು ಯಾರು ಅಂತ ಹೇಳಿ ಅವನ ರುಂಡ ತೆಗೆದು ನಿಮ್ಮ ಪಾದದಡಿಯಲ್ಲಿಡುವೆ. ಅಣ್ಣ, ಅವನ್ ಮಾತ್ರ ನೀನು ಸುಮ್ಮನೆ ಬಿಡಬಾರ್ದಣ್ಣ. ಅವ ಒಂದ್ ಗತಿ ಕಾಣಿಸ್ದಾಗ್ಲೇ ಈ ನಿನ್ನ ತಂಗಿ ಧನಲಕ್ಷ್ಮಿ ಮನಸ್ಸಿಗೆ ಶಾಂತಿ ಸಿಗೋದು. ತಂಗಿ, ದೇಹ ಎರಡು, ಪ್ರಾಣ ಒಂದೇ. ನಿನ್ನ ಕಣ್ಣಲ್ಲಿ ನೀವು ಹರಿಸಿದವನ ದೇಹದಲ್ಲಿ ರಕ್ತ ಹರಿಸುವುದೇ ನನ್ನ ಗುರಿ. ಅವರ ನೀವೇನು ಮನಸ್ಸಿನಾಗ ಇಟ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಎಲ್ಲಿ ಸಿಗ್ತಾರ ಅವನ ಪತ್ತೆ ಹಚ್ಚಿ ಪಾತಾಳ ಕಾಣಿಸ್ತಾರ ನಮ್ ಧನ್ಯಾರ. ಹೌದು ತಂಗಿ, ನೀನೇನು ಅದರ ಬಗ್ಗೆ ಚಿಂತೆ ಮಾಡಬೇಡ. ಹಾ ತಂಗಿ, ಈತ ನನ್ನ ಫ್ರೆಂಡ್ ವಿರಾಜ್ ಅಂತ, ಗ್ರೇಟ್ ಬಿಸಿನೆಸ್ ಮ್ಯಾನ್. ಹಲೋ ವೀರ, ಐ ಆಮ್ ಧನಲಕ್ಷ್ಮಿ ಅಂತ. ಯುವರಾಜ್ ಅಂತ. ಏನಿವಳ ರೂಪ ಲಾವಣ್ಯ, ಇದು ಬಂಗಾರದ ಜಿಂಕೆ. ನೋಡಿದರೆ ನೋಡ್ತಾನೆ ನಿಲ್ಲಬೇಕೆನ್ಸುತ್ತದೆ ನನ್ನ ಮನಸ್ಸು. ಯಪ್ಪ ಯುವರಾಜ ಬಾಯಿಲೆ ಬಾಯ್ತ ಮೈತಾತ ಬಾಯ್. ನಮ್ಮ ಅವ್ವರ ಕೈ ಹಿಡಿದು ಕೂಡ್ಲೆ ನಿನಗ ಮೈಯಾಗ ಕರೆಂಟ್ ಪಾಸ್ ಆತಿಲ್ಲ. ಹಾ ಧನಲಕ್ಷ್ಮಿ, ನೀನು ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೊಮ್ಮ. ಆಯ್ತಣ್ಣ, ನೀ ಹೇಳ್ದಂತೆ ಆಗ್ಲಿ. ಧನ್ರಾಜ್, ನಾನಿನ್ನು ಹೋಗಿ ಬರಲೇ. ನಿಲ್ಲು ವಿರಾಜ್, ನಿಲ್ಲು. ನಿನಗಾಗಿ ಒಂದು ಪಾರ್ಟಿಯನ್ನು ಏರ್ಪಾಡು ಮಾಡಿರುವೆ. ಇತ್ತಾನ ಅದು ಯಾವ ಪಾರ್ಟಿ ಧನ್ರಾಜ್? ಮದವೇರಿಸಿದ ಮಧುಪಾನದ ರಸದ ಔತಣದ ಪಾರ್ಟಿ. ಅಷ್ಟ ಅಲ್ರಿ ವಿರಾಜಪ್ಪನೇರ, ಕುಡುದು ಕುನ್ನೋದು ಕುಪ್ಪಳ ಸಾಕ. ಕೊಲ್ಲಾಪುರ ಇದ್ರ ಕಲ್ಪನೆಯನ್ನು ಕರ್ಕೊಂಡ್ ಬಂದಿನ್ರಿ. ಲೇ ಭಂಡಾರಿ, ಡ್ಯಾನ್ಸರ್ ಬರೋರಿಗೂ ಡ್ರಿಂಕ್ಸ್ ರೆಡಿ ಮಾಡು. 1 ನಿಮಿಷ ರೀ, ಈ ಸದ್ಯ ರೆಡಿ ನೋಡ್ರಿ.
ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ ಇದ್ದಾಗ ಅನುಭವಿಸಬೇಕು ಮಗ ಸತ್ತಾಗ ಆರೋಗ್ಯ ಕಾಯ ಜಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ ಮೊದಲು ಏರಿದ ಗುಂಗಲ್ಲಿ ಏರಿ ಕುಣಿಯೋಣ ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ ಮತ್ತು ಭರಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗಾರಿದ ಈಗಿನ ನಿಶಯ ನೆತ್ತಿಗಾರಿದ ಈಗಿನ ನಿಶಯ ಉಳಿಯ ನಮ್ಮದು ಭಾವದ ದಿನವು ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿ ಖಾಯಂ ಜಾಗ ಕನಸು ಕಾಣಲು ತಪ್ಪಲ್ಲ ಹೊಡೆಯು ನೀ ಗೋಲಿ ವರವು ಕೆಟ್ಟಿರ ನಾಡಿಗೆ ಚಟವು ಮಾಮೂಲಿ ಯಾರೇ ಬಂದರೂ ನಂಬಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎಲ್ಲ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಗೆ ಕಾಯ ಜಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಯಪ್ಪ ಕೊಲ್ಲಾಪುರ ಹೆಣ್ಣ ಹಿಂಗ ಲಂಗಟನ ಕಳ್ದು ಹೋದ್ ನಂದು
ನಿನಗಾಕಿ ಮಾಡೋದ್ ಮಾಡ್ತಾಳ ಇನ್ನೊಂದಿಟ್ಟು ಜಗ್ಗರ್ ಹೋಗ್ಲಿಲ್ಲ ಆಕಿ. ಹಾ ವಿರಾಜ್, ನನ್ನ ತಂಗಿ ಧನಲಕ್ಷ್ಮಿಯನ್ನು ಕೆಣಕಿದ ಆ ವಿಶ್ವಕಂಠನ ಕೊಲೆಗೈದ ಸಂದೇಶ ನನ್ನ ಕರ್ಣಗಳಿಗೂ ಕೇಳಬೇಕು. ಅದಕ್ಕೆ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ಅವನ ಮಾತ್ರ ಮಿಸ್ ಆಗಬಾರ್ದು. ಓಕೆನಾ? ಓಕೆ ಧನರಾಜ್, ಓಕೆ. ಆ ವಿಷಕಂಠನ ವಿಷಯ ಬಿಟ್ಟು ಬಿಡಿ. ಅವನಿಗೆ ಬಂದಿತು ಎಂದು ತಿಳಿ ಭಾವಪೂರ್ಣ ಶ್ರದ್ಧಾಂಜಲಿ. ಮತ್ತೆ ಮೀಟ್ ಆಗುತ್ತೇನೆ. ನಾನಿನ್ನು ಹೋಗಿ ಬರಲೇ. ಹೋಗು ವಿರಾಜ್, ಹೋಗು. ಒಂದು ಕಲ್ಲಿಗೆ ಎರಡು ಹಕ್ಕಿ, ಒಂದು ವಿಶ್ವ, ಇನ್ನೊಂದು ವಿರಾಜ್. ಇಬ್ಬರಿಗೂ ಕದನದ ಕಾಳಗ ಹಚ್ಚಿ ಇಬ್ಬರಲ್ಲಿ ಒಬ್ಬರ ಹಣ ಕೆಡುವುದೇ ನನ್ನ ವ್ಯಾಪಾರದ ಧರ್ಮ. ಮಂತ್ರದಿಂದ ಆದ ಕೆಲಸ ತಂತ್ರದಿಂದ ಮಾಡಬೇಕು, ತಂತ್ರದಿಂದ ಆಗದ ಕೆಲಸವನ್ನು ಕುತಂತ್ರದಿಂದ ಮಾಡಬೇಕು. ಇದುವೇ ಈ ಧನರಾಜ್ ದೈತ್ಯ ಧನರಾಜನ ಕೆಲಸ. ದನಿ, ನಿಮ್ಮ ಮನೆಯಾಗ ಕೆಲಸ ಮಾಡಕತ್ತರ ಎಷ್ಟು ವರ್ಷ ಆತ್ ನಾನು? ಯಾಕೆ ಬಂದಾರಿ? ಒಟ್ಟ ನಿಮ್ಮನ್ನ ಅರ್ಥ ಮಾಡ್ಕೊಳೋದ್ರೊಳಗ ನನ್ನ ತಲೆಯನ್ನು ಅರ್ಧ ತುಪ್ಪಳನ ಹೋಗ್ಯಪ್ಪ. ಭಂಡಾರಿ, ನೀನ್ ನನ್ನ ಅರ್ಥ ಮಾಡ್ಕೋಬೇಕಾದ್ರ ಇನ್ನು 10 ಜನ್ಮ ಬೇಕಾಗುತ್ತ. ಆದ್ರೆ ಏನ್ ಗೊತ್ತಾ, ಇಂತ ಈಗ ಬಂದ್ ಹೋದ್ರಲ್ಲ ಅಂತ ಸುಬ್ಯಾರ್ ಸವಸ್ ಕೈ ಬಿಟ್ಟೆ ಅಂದ್ರ ನಿನಗೆಲ್ಲ ಅರ್ಥ ಆಗುತ್ತ. ಅಲ್ಲಿವರೆಗೆ ಮಾತ್ರ ನಿನಗೇನು ಅರ್ಥ ಆಗೋದಿಲ್ಲ. ಏನ್ ಹೋಗೋಣ ನೋಡ್ರಿ ಬಂದೆ ಹಿಂದ. ಈ ಧನರಾಜನ ಅಂತರಾಳದಲ್ಲಿ ಬರುವ ಒಂದೇ ಒಂದು ಮಾತು, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹುಟ್ಟಿದ ಮೇಲೆ ವಿಲಾನ್ ಆಗಿ ಫೀಲ್ಡಿನಲ್ಲಿ ಬಂದಿಲ್ಲ. ನನ್ನ ಹೆತ್ತ ತಾಯಿಯ ಗರ್ಭದಲ್ಲಿ ವಿಲಾನ್ ಆಗಿ ಈ ಭೂಮಿಯನ್ನು ನೋಡಿದ ಕಿರಾತಕರ ಕುಲದವನು. ಬರ್ತೀನಿ, ಅಲ್ಲಲ್ಲ ಬಂದೇ ಬರ್ತೀನಿ. ಹಲೋ, ಈ ಗೌಡಪ್ಪ ಸ್ಕೆಚ್ ಹಾಕು ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪನ ಇವ್ರ ಮನ್ಯಾಗನ ಸತ್ತ, ನಾನು ಇವ್ರ ಮನ್ಯಾಗನ ಸಾವುದಾಗ್ತೈತಿ. ಇವ ಸುಮ್ಮನೆ ನೀರು ಕುಡ್ಸಾಕತ್ತಾನಂತ ಹೇಳಿ ಆಗಲ್ಲ ಹೇಳಿನಿ. ಇವ ಅದ್ರಾಗ ಮತ್ತ ಭಂಡಾರಿ ಸ್ಕೆಚ್ ಹಾಕೋಣಂತ ಬಾ, ಭಂಡಾರಿ ಸ್ಕೆಚ್ ಹಾಕೋಣಂತ ಬಾ ಅಂತ.